ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳನ್ನು ನೋಡ್ಬೋದು. ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ. ಒಂದು ದೇವಸ್ಥಾನದ ಕಾರ್ಯಕ್ರಮದ ಬಗ್ಗೆ ಒಂದು ವರದಿ ಇದೆ, ಅದನ್ನು ತಮಗೆ ಪ್ರಸಾರ ಮಾಡ್ತಾಯಿದ್ದೀವಿ. ಹೊನ್ನಳ್ಳಿಯಲ್ಲಿ ಲಕ್ಕಮ್ಮ ದೇವಿಯ ನೂತನ ದೇವಸ್ಥಾನ ಉದ್ಘಾಟನೆ ಸಮಾರಂಭ. ಗುರು ಹಿರಿಯರಿಗೆ ವಂದಿಸುವ ಗುಣ ಕಲಿಸಬೇಕು. ಶಿವಾಜಿ ಮೆಟಗಾರ್ ಅಭಿಮತ. ಬ್ರಹ್ಮದೇವನ ಮಡು. ಮಕ್ಕಳಿಗೆ ಪಾಲಕರು ಶಿಕ್ಷಣದ ಜೊತೆಗೆ ಗುರು ಹಿರಿಯರಿಗೆ ವಂದಿಸುವ ಗುಣ ಕಲಿಸಬೇಕು ಎಂದು ರಾಜ್ಯ ತಳವಾರ್ ಮಹಾಸಭಾ ರಾಜ್ಯಾಧ್ಯಕ್ಷರಾದಂಥ ಶಿವಾಜಿ ಮೆಟಗಾರ್ ಹೇಳಿದರು. ಸಿಂದಗಿ ತಾಲೂಕಿನ ಹೊನ್ನಳ್ಳಿ ಗ್ರಾಮದಲ್ಲಿ ಗುರುವಾರ ಹಮ್ಮಿಕೊಂಡ ಶ್ರೀ ಲಕ್ಕಮ್ಮ ದೇವಿ ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಿಮ್ಮ ಮಕ್ಕಳನ್ನು ಸಮಾಜದ ಆಸ್ತಿಯನ್ನಾಗಿ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಯುವಕರು ದುಶ್ಚಟಗಳನ್ನೇ ಸೋಕಿಯಾಗಿಸಿಕೊಂಡು ಜೀವನ ಹಾಳು ಮಾಡಿಕೊಳ್ಳುತ್ತಿರುವುದು ಖೇದಕರ. ಅಂಥ ಮಕ್ಕಳನ್ನು ಚಟದಿಂದ ವಿಮುಕ್ತರನ್ನಾಗಿ ಮಾಡುವುದು ಪ್ರತಿಯೊಬ್ಬರೂ ಇದು ಅವರ ಕರ್ತವ್ಯ ಆಗಿದೆ ಎಂದರು. ಹತ್ತಿ ಗೋಲ್ಡ್ ಮೈನ್ ಕಂಪನಿಯ ಇಂಜಿನಿಯರ್ ನಿಂಗನಗೌಡ ಪಾಟೀಲ್ ಮಾತನಾಡಿ, ಪ್ರತಿಯೊಬ್ಬರಿಗೂ ಆಧ್ಯಾತ್ಮಿಕತೆ ಕಡೆಗೆ ಆಸಕ್ತಿ ವಹಿಸಿದರೆ ಸನ್ಮಾರ್ಗದತ್ತ ಮುನ್ನಡೆಯಲು ಸಾಧ್ಯ. ಹುಟ್ಟು ಸಾವಿನ ಮಧ್ಯೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿದರೆ ಹೆಸರು ಅಜರಾಮರವಾಗುತ್ತದೆ. ಕೆಟ್ಟದ್ದನ್ನು ತ್ಯಜಿಸಿ ಒಳ್ಳೆಯದನ್ನು ಸ್ವೀಕರಿಸಬೇಕು ಎಂದರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಯಸ್ಮಿನಾ ಭಾನು ನಾಯ್ಕೋಡಿ ಮಾತನಾಡಿದರು. ಮಾಗಣಗೆರೆ ಶಿವಾಚಾರ್ಯ ರತ್ನ ಡಾಕ್ಟರ್ ವಿಶ್ವರಾಧ್ಯ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಸ್ಥಳೀಯ ಗುರುಲಿಂಗಯ್ಯ ಗದ್ದಿಗಿ ಮಠ್ ಸ್ವಾಮೀಜಿ, ಗುರುಪಾದಯ್ಯ ಹಿರೇಮಠ್ ಸಾನ್ನಿಧ್ಯ ವಹಿಸಿದ್ದರು. ಸಿಂದಗಿಯ ಪುರಸಭೆ ಮಾಜಿ ಅಧ್ಯಕ್ಷ, ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಶಾಂತಗೌಡ ಬಿರಾದಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾಂಗ್ರೆಸ್ ಯುವ ಮುಖಂಡ ಯಂಕನಗೌಡ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ರಾಕೇಶ್ ಕಲ್ಲೂರ್, ಡಾಕ್ಟರ್ ಎಂ ದರ್ಗಾ, ಪೃಥ್ವಿ ಪಾಟೀಲ್ ಡಂಬಳ್, ರುದ್ರಗೌಡ ಬಿರಾದಾರ್ ಬಾಗಣಗೆರೆ, ಅಪ್ಪುಗೌಡ ಪಾಟೀಲ್ ಖಾನಾಪುರ್, ಭೀಮರಾಯ ಅಮರ್ಗೋಳ್, ಬಸವನಗೌಡ ಪುಂಟೋಜಿ, ಗುರು ಪಾಟೀಲ್ ಆರಾಧನಾ ಸಮಿತಿ ನಾಮನಿರ್ದೇಶಿತ ಸದಸ್ಯ ಹನುಮಂತ್ ಎಂಟಮಾನ್, ಡಾಕ್ಟರ್ ಎನ್.ಪಿ. ನಾಯ್ಕೋಡಿ ಮತ್ತು AR ಹತ್ತಿ, RG ಪಾಟೀಲ್, SM ಸಿರಸಗಿ, ಪತ್ರಕರ್ತರಾದಂಥ ಮಲ್ಲಿಕಾರ್ಜುನ್ ಎಂ ಕೆಂಬಾವಿ, ಬ್ರಹ್ಮದೇವನ ಮಡು ಇವರು ಭಾಗವಹಿಸಿದರು. ಮತ್ತು ಬಸಲಿಂಗಪ್ಪ ಗೌಡ ಪಾಟೀಲ್, ದಸ್ತಗೀರ್ ಭಾಷಾ, ಅಗಸಿಮನಿ, ದಾವೂದ್ ಭಾಗವಾನ್, ಬಂದಗಿ ಸಾಬ್ ಮತ್ತು ತಾಳಿಕೋಟೆ ಬಸವರಾಜ್ ಕಾಟಿ, ಡಾಕ್ಟರ್ ಬಸವರಾಜ್ ಡಿಗ್ಗಿ, ಶ್ರೀಶೈಲ್ ಕೋರಿ, ಆನಂದ್ ಗೌಡರ್, ಭೀಮನ್ ಗೌಡ ಹೆಬ್ಬಾಳ್, ಸಂಗನಗೌಡ ಪಾಟೀಲ್, ದೇವೇಂದ್ರ ಗೌಂಡಿ, ಬಂದಗಿ ಸಾಬ್ ತಂಗಡಿಗಿ, ಬಾಲಪ್ಪ ಭಜಂತ್ರಿ, ಲಕ್ಕಮ್ಮ ದೇವಿ ಕಮಿಟಿ ಅಧ್ಯಕ್ಷ ಭೀಮು ಡಿಗ್ಗಿ, ಕಾರ್ಯದರ್ಶಿಯಾದಂಥ ಅಂಬರೀಷ್ ಡಿಗ್ಗಿ, NA ಗುಗ್ರಿ ಮತ್ತು ಶ್ರೀಶೈಲ್ ತಳವಾರ್, ದೇವೇಂದ್ರ ತಳವಾರ್, ಆನಂದ್ ತಳವಾರ್ ಸೇರಿದಂತೆ ಮತ್ತಿತರರಿದ್ದರು. ಮಲ್ಲಿಕಾರ್ಜುನ್ ಭಜಂತ್ರಿ ಸ್ವಾಗತಿಸಿದರು. ಅಶೋಕ್ ಎಂಟಮಾನ್ ನಿರೂಪಿಸಿ ವಂದಿಸಿದರು. ಈ ವರದಿಯನ್ನು ಮಲ್ಲಿಕಾರ್ಜುನ್ ಎನ್ ಕಂಬಾಯಿ, ಬ್ರಹ್ಮದೇವನ ಮಡು ಇವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.